ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕನ್ನಡ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡು ತಿಂದುಬಿಟ್ಟು ಡ್ರೆಸ್ಗಳಿದ್ವು, ಅವನ್ನು ಹೊಸ ಡ್ರೆಸ್ಗಳು ಹಿಡಿತಾ ಇದ್ದೀನಿ. ಒಂದು 4-5 ಇದ್ವು. ಅದರಿಂದ ಮತ್ತೆ ಚಿಂಟುಗೆ ಡೈಲಿ ಅವ್ರ ಹಾಸ್ಟೆಲಲ್ಲಿ ಬಂದುಬಿಟ್ಟು ಚೂಡಿದಾರ್ ಹಾಕ್ಕೊಳ್ಬೇಕು. ಪ್ಯಾಂಟು ಶರ್ಟು ಏನೂ ಯೂಸ್ ಮಾಡೋಂಗಿಲ್ಲ. ಅದರಲ್ಲಿ ಬೇರೆ ಚಿಂಟು ಹತ್ರ ಇರೋದೆಲ್ಲ ಜಾಸ್ತಿ ಪ್ಯಾಂಟು ಶರ್ಟ್, ಜೀನ್ಸ್ ಚಡ್ಡಿಗಳೆಲ್ಲ. ಅದರಿಂದ ಅಲ್ಲಿ ಅದನ್ನ ಯೂಸ್ ಮಾಡೋಂಗಿಲ್ಲ ಮುರಾರ್ಜಿ ಹಾಸ್ಟೆಲಲ್ಲಿ. ಅದಕ್ಕೋಸ್ಕರ ಅವಳಿಗೆ ನಂದೇ ಇವಾಗ ಒಂದು 5 ಇಯರ್ಸ್ ಬ್ಯಾಕ್ ಹಾಕ್ಕೊಂಡು ಇರೋ ಡ್ರೆಸ್ ಎಲ್ಲ, ಅದು ಒಂದೊಂದು ಟೈಮ್ ಅಷ್ಟೇ ನಾನು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ದಪ್ಪ ಆಗಿಬಿಟ್ಟೆ. ಅದರಿಂದ ಅವಳಿಗೆ ಆ ಡ್ರೆಸ್ಗಳನ್ನೆಲ್ಲ ಹಂಗೆ ಎತ್ತಿಟ್ಟಿದ್ದೆ ಯಾರಿಗಾನ ಕೊಡೋಣ ಅಂತ. ಅದು ಹೊಸ ಡ್ರೆಸ್ಗಳಾಗಿರೋದ್ರಿಂದ ನಮ್ಮ ಚಿಂಟು ನನಗೆ ಬೇಡಮ್ಮ ಹೊಸ ಡ್ರೆಸ್ಸು, ಇವೇ ಸಾಕು ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆ ಅವನ್ನೇ ಸ್ಟಿಚ್ ಮಾಡಿಕೊಟ್ಟೆ. ಸ್ವಲ್ಪ ಮುದುರಿದ್ವು, ಅದರಿಂದ ಅವಳೇ ಐರನ್ ಮಾಡ್ಕೊತಾ ಇದ್ದಾಳೆ. ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬಂದು ಇವತ್ತು ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಚಟ್ನಿ ಇದು ಕಡಲೆಬೇಳೆ ಹುರ್ಕೊತಾ ಇದ್ದೀನಿ. ಕಡಲೆಬೇಳೆ ಮತ್ತು ಕಡಲೆಬೀಜ ಮತ್ತು ಕಡಲೆ ಮೂರೂ ಸೇರಿಸ್ತೀನಿ, ಮತ್ತು ಸ್ವಲ್ಪ ಕಾಯಿ. ನನಗೆ ಈ ಚಟ್ನಿ ಅಂದರೆ ಇಡ್ಲಿ ಜೊತೆ ತುಂಬ ಇಷ್ಟ. ಇಡ್ಲಿ ದೋಸೆ ಜೊತೆ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ. ಇವಾಗ ಬಂದು ಹಸಿಮೆಣ್ಸಿನ್ಕಾಯಿ ಹುರ್ದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ನೀನು ಹುಣಸೆಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೋಸ್ಕರ ಫ್ರಿಜ್ ತೆಗೆದ್ಬಿಟ್ಟು ತಗೊಂಡೆ. ಹುಣಸೆಹಣ್ಣು ಖಾಲಿ ಆಗಿತ್ತು, ಈಗ ತರಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ಇದೆ ಅಷ್ಟೇ. ಇಲ್ಲೇನೋ ಅಂದ್ಕೊಂಡಿದ್ದೆ, ಆದರೆ ಸ್ವಲ್ಪ ಸಿಕ್ತು. ನಾನು ಬಂದು ಇಡ್ಲಿಗೆ ಅಕ್ಕಿ ಯೂಸ್ ಮಾಡ್ತಾಯಿಲ್ಲ. ಇದು ರವೆ ತರಿಸ್ಕೊಂಡಿದ್ದೆ, ಒಂದು ಅರ್ಧ kg ಪಾಕೆಟು. ಇಡ್ಲಿ ಪಾತ್ರೆ ಇನ್ನೇನಿದೆಯಲ್ಲ, ವೇದು ಪಾಪಗೆ ಇಡ್ಲಿ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀವಿ. ಇವತ್ತಿನ ತಿಂಡಿ ನಮ್ಮದು ಇಡ್ಲಿ. ಇದಾದಮೇಲೆ ಇವತ್ತು ನಮ್ಮ ರಿಲೇಟಿವ್ಸ್ದು ಒಬ್ಬರದು ಫಂಕ್ಷನ್ ಇದೆ, ತಲೆ ಕೂದಲು ತೆಗೆಸೋದು. ಅದಕ್ಕೆ ಹೋಗಬೇಕು. ನನ್ನ ತಮ್ಮಗೆ ಬರೋಕ್ಕೆ ಹೇಳಿದ್ದೀನಿ, ಆಟೋ ತಗೊಂಡು ಬರ್ತಾಯಿದ್ದಾನೆ ಅವನು. ನಾನು ವೇದು ಪಾಪು ಚಿಂಟು ಎಲ್ಲರೂ ಇರೋದ್ರಿಂದ ಅಲ್ಲಿಗೂ ಫಂಕ್ಷನ್ಗೂ ಹೋಗ್ಬಿಟ್ಟು ಮತ್ತು ಇದು ನಮ್ಮ ದೇವರು ಬೊರೆ ದೇವ್ರಿಗೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಂತ ನನ್ನ ತಮ್ಮ. ಇದೆ ನೋಡಿ ನನ್ನದು ಹೊಸ ಡ್ರೆಸ್ಸು, ನಿನ್ನೆ ಸ್ಟಿಚ್ ಮಾಡ್ಕೊಂಡಿದ್ದು. ವೇದು ಪಾಪು ವಿನು ಎಲ್ಲರೂ ರೆಡಿ ಆಗಿದ್ದಾರೆ. ಮತ್ತಿನ್ನು ಚಿಂಟುನೂ ರೆಡಿ ಆಗ್ತಾ ಇದ್ದಾಳೆ. ವೇದು ಪಾಪು ನೋಡ್ರಿ ಎಷ್ಟು ಡೀಸೆಂಟಾಗಿ ರೆಡಿ ಆಗಿದ್ದಾನೆ, ಶರ್ಟ್ ಮಾಡಿಕೊಂಡು. ಇದು ಬಂದು ಮೀಶೋದಲ್ಲಿ ತರಿಸಿರೋ ಅಂಥ ಟಿ ಶರ್ಟು ಚಡ್ಡಿ ತುಂಬ ಚೆನ್ನಾಗಿ ಬಂದಿದೆ. ಇದು 250 ಇರಬೇಕು. ಇನ್ನೇನು ಚಿಂಟು ಶೂ ಹಾಕೋಕ್ಕೆ ರೆಡಿ ಆಗಿದ್ದಾಳೆ, ಅವನು ಬಂದಿದ್ದ. ಎಲ್ಲರೂ ತಿಂಡಿ ತಿಂದು ಹೊರಟ್ವಿ. ನಾನು ಚಿಂಟು ವೇದು ಪಾಪು ವಿನು ಅಷ್ಟೇ ನನ್ನ ತಮ್ಮನ ಜೊತೆಗೆ ಇವತ್ತು. ಅದಾದಮೇಲೆ ಇನ್ನೇನು ಸ್ವಲ್ಪ ದೂರದಲ್ಲೇ ಇದ್ದೀವಿ. ನಮ್ಮ ದೇವಸ್ಥಾನ ಬಂತು. ಸ್ವಲ್ಪ ಇಲ್ಲಿ ರೋಡ್ ಸರಿ ಇಲ್ಲ, ಆದರೂ ನಿಧಾನಕ್ಕೆ ಹೋದ ನನ್ನ ತಮ್ಮ. ಗುಂಡಿಗಳು, ತಗ್ಗು ದಿಬ್ಬ ಎಲ್ಲ ಇತ್ತು, ಕಾಡು ರೋಡ್ ಇದು. ಹೆಂಗೋ ಸೇಫಾಗಿ ಕರ್ಕೊಂಡು ಹೋದ. ನನಗಂತೂ ತುಂಬ ಭಯ ಆಗಿಬಿಟ್ಟಿತ್ತು, ಒಂದು ದೊಡ್ಡ ಹಳ್ಳದ ಥರ ಬಂದುಬಿಡ್ತಲ್ಲಿ. ಅಂತೂ ಇಂತೂ ನಾವು ತಲುಪಿದ್ವಿ ನಮ್ಮ ದೇವಸ್ಥಾನನ. ಇದೇ ನೋಡಿ ನಮ್ಮ ದೇವಸ್ಥಾನ. ಆಲ್ರೆಡಿ ಇವಾಗ ಶ್ರಾವಣದಲ್ಲಿ ತೋರಿಸಿದ್ದೀನಿ ನಾನು ದೇವಸ್ಥಾನನ. ಆವಾಗ ಬಂದಿದ್ವಿ ನಮ್ಮ ಮನೆಯವ್ರ ಜೊತೆ, ಮತ್ತು ಇವತ್ತು ಬಂದಿದ್ದೀವಿ. ಅದಾದಮೇಲೆ ಚಿಂಟು ಅವ್ರ ಅಪ್ಪಾಜಿ ಬಂದಿದ್ದರು. ನಾನು ಒಂದು ಟೈಮೇನೋ ಬಂದಿದ್ದೀನಿ. ವೇದು ಪಾಪು ನೋಡ್ರಿ ಅಲ್ಲಿ ದೇವಸ್ಥಾನ ಪೂಜಾರಿ ಹತ್ರ ಹೋಗಿದ್ದಾನೆ ಒಳಗಡೆ. ಯಾವಾಗಲೂ ಇವನು ಒಳಗಡೆ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡಿ ಬರ್ತಾನೆ. ಅವನ ಹತ್ರ ಕೇಳ್ತಾ ಇದ್ದಾನೆ ಗಂಟೆ ಎಲ್ಲಿದೆ ಅಂತಂದು. ಅವರು ಹೇಳ್ತಾ ಇದ್ದಾರೆ ಮುಡಿಸ್ತಾ ಇದ್ದಾರೆ. ನಾನು ಮುಡಿಸ್ತೀನಿ ಅಂತ ಕೇಳ್ದೆ. ಬೇಡಪ್ಪ ನಿನಗೆ ಸಿಗಲ್ಲ ಅಂತ ಹೇಳಿದರು. ಹೊರಗಡೆ ಬಸವಣ್ಣ ಇದೆಯಲ್ಲ ಅಲ್ಲಿಗೆ ಮುಡಿಸು ನೀನು ಅಂತ ಹೇಳಿದರು. ನಾನು ಬಂದು ಕೈ ಮುಗಿಯಪ್ಪ ಅಂತ ಹೇಳ್ತಾ ಇದ್ದೀನಿ. ಅವನು ಇಲ್ಲ ಅಂತ ಈ ಕಡೆ ತಿರುಗಿದ್ದಾನೆ, ಬಸವಣ್ಣ ಕಡೆ ನೋಡ್ತಾ ಇದ್ದಾನೆ.
ಅವನಿಗೆ ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ನಾವು ಅಲ್ಲಿ ಹೋಗ್ತಿದ್ದ ತಕ್ಷಣ ಒಳಗೆ ಹೋಗ್ಬಿಡ್ತಾನೆ ಗರ್ಭಗುಡಿಯಲ್ಲಿ. ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಶಿವಲಿಂಗ. ದೇವ್ರ ಹೆಸರು ಬಂದು ಬೋರ್ಲಿಂಗೇಶ್ವರ. ಇವನು ವೇದು ಪಾಪು ನಾನು ಒಬ್ಬನೇ ಪೂಜೆ ಮಾಡ್ತೀನಿ ಅಂತ ಅಂದ. ಇಲ್ಲ ಅವರು ನಾನು ಮಾಡಿಸ್ತೀನಿ ಅಂತ ಅಣ್ಣ ಮಾಡಿಸ್ತಾ ಇದ್ದಾರೆ ಪೂಜೆನ. ಊದಿನ ಕಡ್ಡಿ ತಗಲ್ಸ್ಕೊಂಡಾನಂತ ವಿನು ಬಂದು ಬಾಗಿಲು ಹೊರಗೆ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ. ಅವಳು ನಾನು ಒಳಗೆ ಹೋಗ್ತೀನಿ ಅಂದ್ಲು. ಬೇಡ ಅಂತ ಹೇಳಿದ್ದಕ್ಕೆ ಹೊರಗೆ ಮಾಡ್ತಾ ಇದ್ದಾಳೆ. ಅಣ್ಣ ಬಂದುಬಿಟ್ಟು ಹೊರಗಡೆ ಆಟೋಕ್ಕೆ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ನನ್ನ ತಮ್ಮನ ಆಟಕ್ಕೆ ಇವತ್ತು ಹೂವು ಕೊಡಿಸು ಅಂತ ಹೇಳಿದ್ದೇನೆ. ಚಳ್ಳಕೆರೆಯಲ್ಲಿ ತಗೊಳ್ಳೋಣ ಅಂತ ಹೇಳಿದೆ. ವೇದು ಪಾಪು ಅಲ್ಲಿಂದ ಬರೋ ಅಷ್ಟರಲ್ಲಿ ಮಲಗಿಬಿಟ್ಟ. ಇವತ್ತು ಬೇರೆ ನಾನು ತುಂಬ ಗಾಳಿ ಇದೆ, ಟೋಪಿನೇ ತಗೊಂಡು ಬಂದಿಲ್ಲ, ಮರ್ತುಬಿಟ್ಟಿದ್ದೀನಿ. ಆದರೂ ಬೆಳೀತಾ ಇದ್ದಾನೆ ಅವನು. ತುಂಬ ಬಿಸಿಲಿದೆ, ಗಾಳಿನೂ ಹಂಗೆ ಇದೆ. ಟೋಪಿ ತರಬೇಕಾಗಿತ್ತು ಅಂದ್ಕೊಂಡೆ. ಆಟ ಓಡಿಸ್ಬೇಕಾದ್ರೆ ಅಷ್ಟೇ ತುಂಬ ಗಾಳಿ ಇರ್ತಿತ್ತು. ಆಮೇಲೆ ಸೆಕೆ. ಅದಾದಮೇಲೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಚಳ್ಳಕೆರೆಯಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇದ್ವಿ. ನನ್ನ ತಮ್ಮ ಬೇಡ ಬರಿನಳ್ಳಿಯಲ್ಲಿ ಹೋಗೋಣ ಅಂತ ಬಂದ. ಅಲ್ಲಿ ನಿಲ್ಲಿಸ್ದ ನನ್ನ ತಮ್ಮ. 7 ಅಪ್ ಅಥವಾ ಜ್ಯೂಸ್ ಏನಾರ ಕುಡಿಯೋಣ, ಐಸ್ ಕ್ರೀಮ್ ತಿನ್ನೋಣ ಅಂತ ಚಿಂಟುಗೆ ಹೇಳ್ತಾ ಇದ್ದಾನೆ. ಹೋಗು ಐಸ್ ಕ್ರೀಮ್ ತಗೊಂಡು ಬಾ ಅಂತ. ಆ ಫಂಕ್ಷನ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು 11:30 12 ಗಂಟೆ ಆಗಿತ್ತೇನೋ. ಟೈಮಿಂಗ್ಸ್ ಮರ್ತುಬಿಟ್ಟಿದ್ದೀನಿ ನಾನು. ಇದು ಬಂದು ವಿಡಿಯೋ ಎಡಿಟ್ ಮಾಡಿ ಒಂದು 3-4 ದಿನದ ಮೇಲೆ ನಾನು ಫಂಕ್ಷನ್ ಮುಗಿದ್ಮೇಲೆ ಎಡಿಟ್ ಮಾಡ್ತಾ ಇರೋದು. ಸಾರಿ, ಅದಕ್ಕೆ ಕಳಿಸ್ತಾ ಇದ್ದೀನಿ ಚಿಂಟುನ. ನಮ್ಮ ಅದೃಷ್ಟಕ್ಕೆ ಅಲ್ಲಿ ಐಸ್ ಕ್ರೀಮೇ ಇರಲಿಲ್ಲ. ಅದಕ್ಕೆ ಮಾಜಾ ಜ್ಯೂಸ್ ತಗೊಂಡು ಕುಡಿದ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಇವಾಗ ಬಂದು ನಾನು ನಮ್ಮಮ್ಮರವ್ರಿಗೆ ಹೋಗ್ತಾ ಇದ್ದೀವಿ. ತಂಗಿನ ಮತ್ತು ತಂಗಿ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ. ನಾನು ಇನ್ನೊಂದು ಟೈಮ್ ಯಾವಾಗಾದರೂ ಬರ್ತೀನಿ ಅಂದೆ. ಇಲ್ಲ ಬಾ, ಇಲ್ಲಿಗೆ ಹೋಗ್ಬಿಟ್ಟು ಹೋಗುವಂತೆ ಅಂತ ನನ್ನ ತಮ್ಮ ಬಲವಂತ ಮಾಡ್ದೆ. ಅದರಿಂದ ಹೋದ್ವಿ. ಹೋಗ್ತಾ ಇದ್ದೀವಿ. ವೇದು ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ. ಇದು ಬೇರೆ ಕೋಲ್ಡಾಗಿತ್ತು. ಇವಾಗ ಇದ್ದಿದ್ರೆ ಬಿಡ್ತಿರ್ಲಿಲ್ಲ, ನನಗೂ ಕೊಡ್ರಿ ಅಂತ ಕೇಳೋನು. ಅವನು ಕುಡಿದ್ಬಿಟ್ಟು ಹೋಗೋಣ ಅಂದರೆ ನಿಲ್ಲಿಸ್ಲಿಲ್ಲ. ಚಿಂಟು ಕುಡಿತಾ ಇದ್ದಾಳೆ, ನಗ್ತಾ ಇದ್ದಾಳೆ. ಇನ್ನು ಅವಳು ಜ್ಯೂಸ್ ಕುಡಿತಾ ಇದ್ದರೆ ಕೈ ಹಾಕಿ ಮೇಲೆ ಎತ್ತಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ನಾನು ಇದ್ಬಿಟ್ಟು ಗದರಿದೆ. ಆಮೇಲೆ ಸುಮ್ಮನಾದ್ಲು. ಹಿಂಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಬಿಸಿಲಿಗೆ ಅದಾದಮೇಲೆ ಎಲ್ಲರೂ ಮಾತಾಡಿಸ್ಕೊಂಡು ನೋಡಿಕೊಂಡು ನಮ್ಮೂರಿಗೆ ಬಿಟ್ಟು ಬರ್ತೀನಿ ಅಂತ ಹೊರಟ್ವಿ. ಒಂದು 3-3:30 ಆಗಿತ್ತು ನಾವು ಮನೆ ಬಿಟ್ಟಾಗ. ನನ್ನ ತಮ್ಮನಿಗೆ ಯಾವುದೋ ಒಂದು ಬಾಡಿಗೆ ಇತ್ತು, ಅದನ್ನು ಹೊಡ್ಕೊಂಡು ಬಂದ. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಮತ್ತು ಇನ್ನೊಬ್ಬ ನಮ್ಮ ತಮ್ಮನ ಫ್ರೆಂಡು ಒಬ್ಬ ಬಂದಿದ್ದರು ಬಿಟ್ಟು ಹೋಗೋಕ್ಕೆ. ಮತ್ತು ನಾವೇ ಆಗ್ತೀವಿ ಅಂತ, ಅವನೊಬ್ಬನೇ ಆಗ್ತಾನೆ ಅಂತ. ಅವನ ಜೊತೆ ಇನ್ನೂ 2 ಹುಡುಗರು ಬಂದಿದ್ದರು ನಮ್ಮನ್ನು ಬಿಟ್ಟು ಬರೋಕ್ಕೆ. ವೇದು ಪಾಪು ಬಾಯ್ ಮಾಡ್ತಾ ಇದ್ದಾನೆ. ಇನ್ನೊಂದು ಸ್ವಲ್ಪ ಆಟ ಮುಂದಕ್ಕೆ ಹೋದ ತಕ್ಷಣ ಹಂಗೆ ಮಲ್ಕೊಂಬಿಡ್ತಾನೆ. ಇವಾಗಷ್ಟೇ ಎದ್ದಿರೋದವನು. ಅದಾದಮೇಲೆ ನನ್ನ ತಂಗಿ ಸೀತಾಫಲ ಕೊಟ್ಟಿದ್ಲು. ವೇದು ಪಾಪನ ಮಲಗಿಸ್ಬಿಟ್ಟು ಫಸ್ಟ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಅವನು ಎದ್ದೇಳೋ ಅಷ್ಟರಲ್ಲಿ ಇದಂತೂ ನಾನು ಬಂದು ಇವಾಗ ಗೋಲ್ಡ್ ವಿನ್ನರ್ ಎಣ್ಣೆ ಬಳಸಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಾಕ್ಬಿಟ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಇನಿಗೂ ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಮತ್ತು ಉದ್ದಿನಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನನಗೆ ತುಂಬ ಇಷ್ಟ ಕಡಲೆ ಬೀಜ ಅಂದರೆ. ಮತ್ತು ವೇದು ಪಾಪನೂ ಅಷ್ಟೇ ತಿಂತಾನೆ ಚೆನ್ನಾಗಿ ಅಂತ. ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಒಂದು 4-5 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಅವ್ರ ಅಪ್ಪಾಜಿ ಇನ್ನೇನು ಸಂಜೆ ಬರಲ್ಲ ಅಂತ ಹೇಳಿರೋದ್ರಿಂದ ಪುಳಿಯೋಗರೆ ಗೊಜ್ಜಾದರೆ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪುಳಿಯೋಗರೆ ಗೊಜ್ಜು ಮಾಡು ಅಂದ್ಲು ಚಿಂಟು. ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಪುಳಿಯೋಗರೆ ಪೌಡ್ರಿದು ತುಂಬ ಚೆನ್ನಾಗಾಗಿದೆ. ಇದು ಆಗಲೇ 2ನೇ ಟೈಮ್ ನಾನು ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ರೆ
ಇದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಚಿಂಟುವಿನೂ ತುಪ್ಪ ತಿನ್ನಲ್ಲ, ಇದ್ರ ಜೊತೆನೇ ಸೇರಿಸ್ಬಿಡ್ತೀನಿ. ಇವಾಗ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ನನಗೊಂದು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಅವರಿಗೆ ತುಪ್ಪ ಹಾಕ್ತೀನಿ. ಗೊಜ್ಜಿಗೆ ಹಾಕ್ಬಿಡೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಮ್ಮಂಥ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್. ಬಾಯ್ ಬಾಯ್.